ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯರೆಲ್ಲರಿಗೂ ನಮ್ಮ ನಿತ್ಯ ನಿರಂತರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಸಂಧ್ಯಾ ವಂದನೆಯ ಬಗ್ಗೆ ವಿವರಣೆ ನೀಡುತ್ತಾ ಅರ್ಘ್ಯದ ಬಗ್ಗೆ ತಿಳಿಸಿದ್ದೆವು. ಈಗ ಸಂಧ್ಯಾ ವಂದನೆ ಎಂದರೆ ಏನು? ಸಮ್ಯಕ್ ಧ್ಯೇಯತತ್ ಸಂಧ್ಯಾ. ಪ್ರತಿಯೋರ್ವರಿಂದಲೂ ಧ್ಯಾನ ಮಾಡಿಸಿಕೊಳ್ಳುವಳೇ ಆದವಳು ಸಂಧ್ಯಾ. ಅವಳೇ ಜಗತ್ಸೂತಿ, ಅಂದರೆ ಈ ಜಗತ್ತಿನ ಉತ್ಪತ್ತಿಗೆ ಕಾರಣವಾದ ಶಕ್ತಿ, ಪರಾಶಕ್ತಿ, ಪರಬ್ರಹ್ಮ ಎಂದು ಮೊದಲಾದ ಹೆಸರುಗಳಿಂದ ಕರೆಯಲ್ಪಡುವಳು. ಅದು ದಟ್ ಈಸ್ ದಟ್ ಅನ್ನುವ ಹಾಗೆ. ಹಗಲು ರಾತ್ರಿಯ ಸಂಧಿಕಾಲ, ಅಂದರೆ ಬೆಳಗಿನ ಜಾವ ಮುಸ್ಸಂಜೆ ಆರಾಧಿಸಬೇಕು. ಬೆಳಗ್ಗೆ ಅಥವಾ ಸಂಜೆ ಅಥವಾ ಮಧ್ಯಾಹ್ನ ಸೂರ್ಯಮಂಡಲದಲ್ಲಿ ಇರುವ ಶಕ್ತಿಯ ಆರಾಧನೆ, ಈಶ್ವರೀ ಶಕ್ತಿಯ ಆರಾಧನೆಯೇ ಸಂಧ್ಯಾ ವಂದನೆ. ಅದಕ್ಕಾಗಿಯೇ ಸೂರ್ಯ ದೇವರ ಆರಾಧನೆಗೆ ಎಲ್ಲಿಲ್ಲದ ಮಹತ್ವ. ಸೂರ್ಯ ಒಂದು ಶಕ್ತಿಯ ಅಂಶ ಮಾತ್ರವಾಗಿ ಕಾಣುವುದು, ಅಂದರೆ ಮೂರ್ತಿ ಸ್ವರೂಪದಲ್ಲಿ ಆರಾಧಿಸಲ್ಪಡುತ್ತಾನೆ. ಆದ ಕಾರಣವೇ ಎಲ್ಲ ಕಾರ್ಯಗಳನ್ನು ನಾವು ಹಗಲಿನಲ್ಲೇ ಮಾಡುತ್ತೇವೆ. ಶ್ರುತಿಯಲ್ಲಿ ಯಃ ಸಂಧ್ಯಾಮುಪಾಸತೆ ಬ್ರಹ್ಮೈವ ತದುಪಾಸತೆ ಎಂದು ಹೇಳಿದ್ದಾರೆ. ಈ ಕಾರಣದಿಂದಲೇ ಗಾಯತ್ರಿ ಮಂತ್ರದ ಉಪದೇಶಕ್ಕೆ ಅಥವಾ ಉಪನಯನಕ್ಕೆ ಮಹತ್ವ. ಇದನ್ನು ಅನುಷ್ಠಾನಿಸುವವರು ಯಾವ ಬೀಜಮಂತ್ರವನ್ನಾಗಲಿ ಅಥವಾ ಬೇರೆ ಯಾವುದೇ ದೇವರ ಬೀಜಮಂತ್ರವನ್ನಾಗಲಿ ಅನುಷ್ಠಾನ ಮಾಡಬಹುದು ಎಂದು ಹೇಳುತ್ತಾರೆ. ಹಾಗಾದರೆ ಈ ಪರಬ್ರಹ್ಮ ವಸ್ತು ನಮಗೆ ಕಣ್ಣಿಗೆ ಕಾಣುವ ಸೂರ್ಯನೇ ಹೌದೋ ಅಲ್ಲವೋ ಎನ್ನುವುದು ಕಷ್ಟಕರವಾದ ಮಾತು. ಹಾಗೆ ನೋಡಿದರೆ ಈ ಬ್ರಹ್ಮಾಂಡವೆಲ್ಲ ಯಾವುದರಿಂದ ಬೆಳಗುತ್ತಿದೆಯೋ, ಅಂದರೆ ಈ ಜಗತ್ತಿನಲ್ಲಿ ನಾವು ನೋಡುವ ಸೂರ್ಯನಿಗಿಂತಲೂ ಹಲವಾರು ಪಟ್ಟು ಪ್ರಕಾಶಮಾನವಾಗಿರುವ ಸೂರ್ಯ ನಕ್ಷತ್ರಗಳಿವೆ. ಆ ನಕ್ಷತ್ರ ಸೂರ್ಯಗಳಿಂದ ಹೊರಡುವ ಅಗಾಧವಾದ ಪ್ರಕಾಶಕ್ಕೆ ಕಾರಣೀಭೂತವಾದ ಶಕ್ತಿಯೇ ಆ ಪರಬ್ರಹ್ಮ ವಸ್ತು. ಅಂದರೆ ಈ ಜಗತ್ತು ಯಾವುದರಿಂದ ಬೆಳಗಲ್ಪಡುತ್ತಿದೆಯೋ ಆ ಶಕ್ತಿಯೇ ಪರಬ್ರಹ್ಮ ವಸ್ತು. ಅಂದರೆ ಕಲ್ಲಲ್ಲಿ ಕೆತ್ತಲ್ಪಟ್ಟ ಮೂರ್ತಿ ದೇವರಾಗುವುದಿಲ್ಲ. ಅದಕ್ಕೆ ಪ್ರಾಣ ಪ್ರತಿಷ್ಠೆಯನ್ನು ಆಹ್ವಾನಿಸಿದಾಗ ಯಾವ ದೇವರ ಮಂತ್ರದಿಂದ ಆ ಶಕ್ತಿಯನ್ನು ಆಹ್ವಾನಿಸುತ್ತೇವೆಯೋ ಆ ದೇವರನ್ನು ಆ ಕಲ್ಲಿನ ಮೂರ್ತಿಯಲ್ಲಿ ಕಂಡು ಆರಾಧಿಸುತ್ತೇವೆ. ಅದೇ ರೀತಿ ಅಥವಾ ನಾವು ದಿನನಿತ್ಯವೂ ಗೌರವಿಸುವ ನಮ್ಮ ಪ್ರೀತಿಯ ತಂದೆ ತಾಯಂದಿರಿಗೆ ಮರಣ ಹೊಂದಿದಾಗ ನಾವು ಅವರನ್ನು ವಿಸರ್ಜಿಸುತ್ತೇವೆ. ಇರುವವರೆಗೂ ಗೌರವ, ದೇಹಕ್ಕಲ್ಲ, ದೇಹದಲ್ಲಿರುವ ಆತ್ಮಶಕ್ತಿಗೆ. ಅದರಂತೆ ಯಾವುದು ಈ ಜಗತ್ತು ತನ್ನ ಶಕ್ತಿಯಿಂದ ಬೆಳಗಿಸುತ್ತಿದೆಯೋ ಆ ಶಕ್ತಿಯೇ ಪರಬ್ರಹ್ಮ ವಸ್ತು. ಇಲ್ಲಿ ಒಂದು ಮಾತು, ನಾವು ಮಾಡುವ ಸಂಧ್ಯಾಕರ್ಮ ಅದನ್ನೇ ತನ್ಮಯತೆಯಿಂದ ಆಚರಿಸಿದಾಗ ಕರ್ಮ ಕಳೆದು ಆ ಪರಮಾತ್ಮನಲ್ಲಿ ಲೀನವಾಗುತ್ತೇವೆ. ಮಕ್ಕಳ ಜೊತೆ ಆಡುವಾಗ ಎಲ್ಲವನ್ನೂ ಮರೆತು ಉಲ್ಲಾಸದಿಂದ ವ್ಯವಹರಿಸುವ ನಾವುಗಳು ಮಗುವಿಗೆ ಏಟಾದರೆ ನಾವು ವ್ಯಥೆಪಡುತ್ತೇವೆ. ಇದೇ ಏಕೋಭಾವ ಅಥವಾ ಅದ್ವೈತ ಭಾವ. ಇದೇ ರೀತಿ ಸೂರ್ಯನನು ಪೂರ್ವದಿಂದ ಉದಯಿಸಿ ನೆತ್ತಿಗೆ ಬಂದು ಪಶ್ಚಿಮದ ದಿಕ್ಕಿಗೆ ಹೊರಳುವ ಸಮಯವೇ ಮಾಧ್ಯಾಹ್ನ ಅಥವಾ ಮಧ್ಯಾಹ್ನ. ಇಲ್ಲಿಯೂ ಸಂಧ್ಯಾವಂದನೆಯನ್ನು ಹೇಳಿದೆ, ಅದುವೇ ಮಾಧ್ಯಾಹ್ನಿಕ. ಹಿಂದಿನ ಸಂಚಿಕೆಯಲ್ಲಿ ಅರ್ಘ್ಯದ ಬಗ್ಗೆ ಸ್ಥೂಲವಾದ ವಿವರಣೆ ನೀಡಿದ್ದೆವು. ಇಲ್ಲಿ
ಶ್ರುತಿ ಸ್ಮೃತಿಗಳಲ್ಲಿ ಪ್ರಾತಃ ಕಾಲ ಹಾಗೂ ಸಂಜೆ ಮಧ್ಯಾಹ್ನ ಅರ್ಘ್ಯಗಳನ್ನು ನೀಡಬೇಕೆಂದು ಹೇಳುತ್ತಾರೆ. ಪ್ರಾತಃ ಕಾಲ ಹಾಗೂ ಮಧ್ಯಾಹ್ನ ನಿಂತುಕೊಂಡೇ ಅರ್ಘ್ಯಗಳನ್ನು ನೀಡಬೇಕು ಹಾಗೂ ರಾತ್ರಿಯ ಕುಳಿತುಕೊಂಡು ಅರ್ಘ್ಯವನ್ನು ನೀಡಬೇಕು ಎಂದು ಹೇಳುತ್ತದೆ. ಬೆಳಗ್ಗೆ ಹಾಗೂ ಮಧ್ಯಾಹ್ನ ಪೂರ್ವ ದಿಕ್ಕಿಗೆ ನಿಂತು ಅರ್ಘ್ಯವನ್ನು ನೀಡಬೇಕು. ಸಂಜೆ ಇದನ್ನು ಗಮನಿಸಿ, ಸಾಮಾನ್ಯವಾಗಿ ಎಲ್ಲರೂ ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಕುಳಿತು ಎಲ್ಲ ಕಾರ್ಯಗಳನ್ನು ಮಾಡುತ್ತೇವೆ. ಆದರೆ ಸಂಜೆ ದಕ್ಷಿಣ ದಿಕ್ಕಿಗೆ ಕುಳಿತು ಮುಖವನ್ನು ಮಾಡಿ ಕುಳಿತೇ ಅರ್ಘ್ಯವನ್ನು ನೀಡಬೇಕೆಂದು ಹೇಳುತ್ತೇವೆ. ಉದಯದಿಂದ 2 ಗಳಿಗೆ ಒಳಗೆ ಅಥವಾ 3 ಗಳಿಗೆ ಒಳಗೆ ಅರ್ಘ್ಯವನ್ನು ನೀಡಬೇಕು. ಆ ಅರ್ಘ್ಯದ ನೀರಿನಿಂದ ನೆಲಕ್ಕೆ ತಗುಲಿ ಹಾರಿದ ನೀರಿನ ಹನಿಗಳು ಸೂರ್ಯನನ್ನು ಅಡ್ಡಗಟ್ಟುವ ರಾಕ್ಷಸರಾದ ಮಂದೇಹ ಎನ್ನುವರನ್ನು ಧ್ವಂಸ ಮಾಡುತ್ತದೆ. ಆಪತ್ಕಾಲದಲ್ಲೇ ಆಗಲಿ, ತೀವ್ರ ರೋಗದ ಸಮಯದಲ್ಲಾಗಲಿ, ಮರಣದ ನಿಮಿತ್ತವಾಗಲಿ ಇದ್ದಾಗ ಸಂಧ್ಯಾ ವಂದನೆಯನ್ನು ಆಚರಿಸದಿದ್ದರೆ ದೋಷವಿಲ್ಲ ಎಂದು ಹೇಳುತ್ತಾರೆ. ಆದರೆ ಮನಸ್ಸಿನಲ್ಲಿಯೇ ಮಂತ್ರೋಚ್ಚಾರ ಮಾಡಿ ಎಂದು ಹೇಳುತ್ತದೆ. ಇದರ ಬಗ್ಗೆ ಅಂದರೆ ಜಾತ ಶೌಚ, ಮೃತ ಶೌಚ. ಜಾತ ಅಂದರೆ ಹುಟ್ಟಿದಾಗ, ಮೃತ ಅಂದರೆ ಮರಣ ಹೊಂದಿದಾಗ, ನಮ್ಮ ದಾಯಾದಿಗಳಲ್ಲಿ ಯಾರೂ ಹೋದಾಗ 10 ದಿನದ ಶೌಚವಿರುತ್ತದೆ. ಅದರಲ್ಲಿ ಆ ಕಾಲದಲ್ಲಿ ಹೇಗೆ ಸಂಧ್ಯಾ ವಂದನೆಯನ್ನು ಮಾಡಬೇಕೆಂಬುದನ್ನು ಮುಂದಿನ ತಿಳಿಸುತ್ತೇನೆ. ತಾತ್ಪರ್ಯ, ಯಾವುದೇ ಕಾರಣಕ್ಕೂ ಸಂಧ್ಯಾ ವಂದನೆಯನ್ನು ಬಿಡಬಾರದು. ಯಾಕೆಂದರೆ ಸಂಧ್ಯಾ ವಂದನೆಯ ಸಂಕಲ್ಪದಲ್ಲಿ ನಾವು ಹೇಳುವುದು ಮಮೋಪಾತ ಸಮಸ್ತ ದುರಿತ ಕ್ಷಯದ್ವಾರ ಪ್ರಾತಃ ಅಥವಾ ಮಧ್ಯಾಹ್ನ ಅಥವಾ ಸಾಯಂ ಸಂಧ್ಯಾ ಕರಿಷ್ಯೆ. ಇಷ್ಟು ಸಾಕು ಇವತ್ತಿಗೆ. ನಿಮ್ಮವನೇ ಆದ ಫಣಿ. ನಮ್ಮ ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ಎಲ್ಲರಿಗೂ ಈ ವಿಷಯವನ್ನು ಹಂಚಿ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಷಯಗಳು ಲೈಕ್ ಬಟನ್ ಹಾಗೂ ಬೆಲ್ ಬಟನ್ ಒತ್ತಿದರೆ ಅವರಿಗೂ ಅಲರ್ಟ್ ಬರುತ್ತದೆ, ನೋಡಿ ವಿಷಯ ತಿಳಿದುಕೊಳ್ಳಬಹುದು. ಹೆಚ್ಚಿನ ವಿಷಯಗಳೇನಾದರೂ ಇದ್ದಲ್ಲಿ ಕಾಮೆಂಟ್ ಮೂಲಕ ತಿಳಿಸಬಹುದು. ಧನ್ಯವಾದಗಳು.